ಇವತ್ತಿನ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಕೂವೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರಾದಂತಹ ಶ್ರೀಮತಿ ಉಮಾ ಅಶೋಕ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಹಾಗೆ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಹಾಗೂ ಕೂಡ್ಲಿ ವಿದ್ಯಾಗಣಪತಿ ಸೇವಾ ಸಮಿತಿಯ ಹಾಲಿ ಅಧ್ಯಕ್ಷರಾದಂತಹ ಎ.ಬಿ. ಅಶೋಕ್ ಅವರು ನಮ್ಮ ಉಪಸ್ಥಿತರಿದ್ದಾರೆ. ಈ ಒಂದು ದಂಪತಿಗಳಿಗೆ ಮೀಟ್ ಯುವರ್ ಪಾಲಿಟಿಷಿಯನ್ ಪರವಾಗಿ ಸ್ವಾಗತ. ಹಾಗೆ ಮಾತು ಪ್ರಾರಂಭವಾದಕ್ಕಿಂತ ಮುಂಚೆ ತಮ್ಮ ಒಂದು ಪರಿಚಯ ಮೇಡಮ್ ಅವರೇ. ನಂದು ಮೂಲತಃ ಮೂಡಿಗೆರೆ ತಾಲೂಕು ಬಣಕಲ್ಲು ಹೋಬಳಿ ಚಕ್ಕೂಡು ಗ್ರಾಮ. ಅಣ್ಣೇಗೌಡ್ರು ಮತ್ತು ಶ್ರೀಮತಿ ಯಶೋದಮ್ಮ ಅವರ ಮಗಳು. ನಾವು 3 ಜನ ಅಕ್ಕ ತಂಗಿಯಂದಿರು. ಮೊದಲನೇ ಅಕ್ಕ ಪೂರ್ಣ ಅಂತ, ಅವ್ರನ್ನ ಮದ್ವೆ ಮಾಡಿ ಬಾಳೂರಿಗೆ ಕೊಟ್ಟಿದ್ದು. ಅವ್ರ ಭಾವ ಬಂದು ನಮ್ಮ ಮನೇಲೆ ಇರೋದು ಹೆಣ್ಮಕ್ಳಾದ ಕಾರಣದಿಂದ. ಎರಡನೇ ಅಕ್ಕನ ಮೂಡಿಗೆರೆ ತಾಲೂಕು ಹಳ್ಳಿ ಬೈಲಲ್ಲಿ ಕೊಟ್ಟಿರೋದು. ನಾನು 3ನೇ ಅವಳು. ನನ್ನನ್ನ ಅಮ್ಮತಿಗೆ ಅಶೋಕ್ ಅನ್ನೋರಿಗೆ ನಮ್ಮ ಅಪ್ಪ ಅಮ್ಮ 2004ರಲ್ಲಿ ಮದ್ವೆ ಮಾಡ್ಕೊಡ್ತಾರೆ. ಈಗ ನಿಮ್ಮ ಪರಿವಾರ ಇಲ್ಲಿದೆ. ಓಕೆ, ಹಾಗೆ ನಿಮ್ಮ ಒಂದು ಪರಿಚಯ ಸರ್. ನನ್ನ ಹೆಸರು ಅಶೋಕ್ ಅಂತೇಳಿ. ನಾನು ಇಲ್ಲಿ ಹಂಪಿಯಲ್ಲಿ ವಾಸವಾಗಿದ್ವಿ. ನಮ್ಮ ತಂದೆ ಹೆಸರು ಬೋಬಣ್ಣಗೌಡ ಅಂತೇಳಿ, ತಾಯಿ ಹೆಸರು ರತ್ನಮ್ಮ ಅಂತೇಳಿ. ನಾವು ಇಲ್ಲಿ ಕೃಷಿ ಜೀವನ ಮಾಡ್ಕೊಂಡು ಇಲ್ಲೇ ಇದೀವಿ. ನೀವು ಮೂಲತಃ ಒಂದು 25 ವರ್ಷಗಳ ಕಾಲ ಬಿಜೆಪಿ ಕಾರ್ಯಕರ್ತರಾಗಿದ್ದೀರಿ. ಹೌದು ಸರ್, 25 ವರ್ಷದಿಂದ ಬಿಜೆಪಿ ಕಾರ್ಯಕರ್ತರಾಗಿದ್ದೀರಿ. ಮತ್ತೆ ಹಾಲಿ ವಿದ್ಯಾಗಣಪತಿ ಸೇವಾ ಸಮಿತಿಯ ಹಾಲಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಓಕೆ, ನಿಮ್ಮ ಒಂದು ರಾಜಕೀಯ ಪ್ರಯಾಣ ಸ್ಟಾರ್ಟ್ ಆಗಿದ್ದು ಹೇಗೆ, ಏನು? ರಾಜಕೀಯ ಜೀವನ ಅಂತಂದ್ರೆ ನಮ್ಮ ಹಿರಿಯರೆಲ್ಲ ಬಿಜೆಪಿ ಲೀಡರ್ಗಳೆಲ್ಲ ನಮಗೊಂದು ಬಿಜೆಪಿ ಅನ್ನೋದೊಂದು ಇದಿತ್ತು, ಒಂದು ಪಾರ್ಟಿ, ಒಂದು ಸಿದ್ಧಾಂತದ ಮೇಲೆ ಒಂದು ಇದಿತ್ತು ನಮ್ಗೆ. ಒಂದು ಅದ್ರಾಗಿ ಅವರೆಲ್ಲ ನಾವು ಓಡಾಡ್ತಿದ್ದೆವು ಹಿಂದ್ಗಡೆ. ನಮ್ಮ ಗುರುಗಳಾದ ನೆಡ್ನಲ್ಲಿ ಶಿವಣ್ಣ ಅಂತ ಅವ್ರು ಬರ್ತಿದ್ರು. ಅವ್ರು ಬಂದ್ರೆ ನಾವು ಚಿಕ್ಕ ಮಕ್ಕಳು, ಅವ್ರು ಬರ್ದಾಗ ಅವ್ರ ಹಿಂದ್ಗಡೆ ಹೋಗ್ತಾ ಇದ್ವಿ ನಾವು. ಈ ಬಿಜೆಪಿ ಅಂತ ಅವ್ರ ಹಿಂದ್ಗಡೆ ಹೋಗ್ತಾ ಇದ್ದು. ಆಮೇಲೆ ಅವರು ಮತ್ತೆ ಬಾಳೂರು ಶಶಿಯಣ್ಣ ಅಂತ ಇದ್ರು, ಮತ್ತೆ ಬಾಳೂರು ಭರತ್ ಅಂತ ಹೇಳಿ ಅವರೆಲ್ಲ ಸೇರಿ ನಮ್ಮ ಇವರಿಗೂ ಕಾರ್ಯಕರ್ತರಾಗಂತ ಒಂದು ಇದಿದೆ, ಕಾರ್ಯಕರ್ತ ಒಂದು ಜನ ಮಾಡೋಂತ ಇದಿದೆ ಅಂತ ಹೇಳ್ಕೊಂಡ್ಬಿಟ್ಟು ಅವ್ರು ನಮ್ಮ ಸಣ್ಣ ಇದು ಬೂತು ಅದು ಇದು ಸಣ್ಣ ಇದಕ್ಕೆಲ್ಲ ಅವ್ರನ್ನ ಇದು ಮಾಡ್ಕೊಂಡ್ರು. ಹಾಗೆ ಮಾಡಿ ಪರಿಚಯ ಹಾಗೆ ಆಗ್ತಾ ವರ್ಷ ಹೋದಾಗ ನಾನು ಬೂತ್ ಕಮಿಟಿ ಅಧ್ಯಕ್ಷ ಆದೆ. ಆಮೇಲೆ ಹೋಬಳಿ ಕಮಿಟಿಲಿ ಪ್ರಧಾನ ಕಾರ್ಯದರ್ಶಿ ಆಗಿಲ್ಲ, ಸಹ ಕಾರ್ಯದರ್ಶಿ. ಹೀಗೆ ಹಂತವಾಗಿ ಕಾರ್ಯಕರ್ತನ ಕೆಲಸ ಮಾಡ್ಕೊಂತ ಇದ್ದೆ. ಹಾಗೆ ಮೇಡಮ್ ಅವರೇ, ಹೇಗೆ ನೀವು ರಾಜಕೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು? ಅರಿವೇ ಇಲ್ಲ. ನಮ್ಮ ಯಜಮಾನ್ರ ಅಶೋಕ್ ಅವರಿಂದ ಒಡನಾಟ ಇತ್ತು. ಆಗಾಗ ಚುನಾವಣೆಗಳಾಗ್ತಾ ಇದ್ವು. ಅವಾಗ ಎಲ್ಲ ಬಂದು ಹೋಗೋರು ಕಾರ್ಯಕರ್ತರು ಎಲ್ಲ ಕಾಫಿ ತಿಂಡಿ ಊಟ ಆ ತರ ಸಂದರ್ಭದಲ್ಲಿ ಏನ್ ಚುನಾವಣೆ ಅಂತ ಬರ್ತಿತ್ತು ಅದೆಲ್ಲ ನಮ್ಮ ಮನೇಲೆ ನಡೆಯುತ್ತಿತ್ತು. ಆವಾಗ ನಮಗ್ ಸ್ವಲ್ಪ ಅನುಭವ ಅಂದ್ರೆ ಏನ್ ರಾಜಕೀಯ ಅಂತ ಇತ್ತು. ಅದೇ ಇದ್ರಲ್ಲಿ ನನಗೊಂದು ಗ್ರಾಮ ಪಂಚಾಯತಿಗೆ, ನಮ್ಮ ಇದ್ರಲ್ಲಿ ಕೂವೆ ಗ್ರಾಮ ಪಂಚಾಯತಿಲಿ ನಮ್ಮ ವಾರ್ಡಿಗೆ, ಹಾದಿವಣಿ ವಾರ್ಡಿಗೆ ಜನರಲ್ ಮಹಿಳೆ ಅಂತ ಬಂತು. ಅವಾಗ ಯಾರು ಇಲ್ಲ ಅಂದಾಗ ನಮ್ಮನೆಯವ್ರ ಹತ್ರ ಹೇಳಿ ಎಲ್ರು ಗ್ರಾಮಸ್ಥರು ಹಿಂಗೆ ಯಾಕೆ ಚುನಾವಣೆಗೆ ಭಾಗವಹಿಸಬಾರ್ದು ಅಂತ ಕೇಳಿದಾಗ ನಾವು ಆಗಲ್ಲ, ಬೇಡ, ಏನಕ್ಕೆ, ನಾವು ಗೃಹಿಣಿ ಆದವ್ರು ಬೇಡ ಅಂತ ಆದಾಗ ಇಲ್ಲ, ಎಲ್ಲರೂ ತುಂಬಾ ಬಲಾತ್ಕಾರ ಮಾಡಿ ಸಹಕರಿಸಿ ಇಲ್ಲ ಈ ಸರಿ ಆಗ್ಲೇಬೇಕು ನೋಡೋಣ ಅಂತ. ಒಂದ್ಸರಿ ಇವ್ರು ಸೋತಿದ್ರು ಅದ್ರ ಹಿಂದಿನ ಚುನಾವಣೆಯಲ್ಲಿ. ಆ ಕಾರಣಕ್ಕೆ ನೋಡೋಣ, ಒಂದು ಅವಕಾಶ ಕೊಡು ನೋಡು ಅಂತ ಹೇಳಿ ಬಂದು ಎಲ್ಲರೂ ಸಹಕರಿಸಿದ್ರು. ಹಾಗಾಗಿ ಚುನಾವಣೆಗೆ ನಿಂತ್ಬಿಟ್ಟೆ. ಆವಾಗ ತುಂಬಾ ಮತಗಳಿಂದನೇ ನಾನು ಜಯಶಾಲಿ ಆದೆ. ನನ್ನ ವಾರ್ಡಿಂದ 137 ವೋಟ್ ಲೀಡ್ ತಗೊಂಡೆ. ಆಮೇಲೆ ಆಯ್ತು, ಅಲ್ಲಿ ನನಗೆ ಕೆಟಗೆರೆ ಬಂದಾಗ ಉಪಾಧ್ಯಕ್ಷರ ಸ್ಥಾನ ಜನರಲ್ ಮಹಿಳೆಗೆ ಬಂತು. ಅವಾಗ ಅಲ್ಲಿ ಉಪಾಧ್ಯಕ್ಷರಾಗಿ 2.5 ವರ್ಷ ಕಾಲ ಮಾಡಿದೆ. ಮತ್ತೆ ಸೆಕೆಂಡ್ ಇದು ಬಂದಾಗ ಅಧ್ಯಕ್ಷರಾಗಿ ಬಂತು. ಅದು ನನಗೆ ಸಿಕ್ತು. ಅದೊಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಎಲ್ರು ಹೇಳ್ತಾರೆ ಒಂದು ಮೆಂಬರ್ ಆಗದೆ ಕಷ್ಟ, ಅದ್ರಲ್ಲೂ ಉಪಾಧ್ಯಕ್ಷರಾಗಿ ಮತ್ತೆ ಅಧ್ಯಕ್ಷರಾಗಿದೆಯಾ ಅಂದ್ರೆ. ಇಲ್ಲ, ನಾನು ನೋಡ್ತಾ ಇದ್ದೀನಲ್ಲ ನೋಡಿ, ನೀವು ಚುನಾವಣೆ ರಾಜಕೀಯದ ಒಂದು ಏನೂ ಇಲ್ಲ ಸರ್. ಅವರು 25 ವರ್ಷದಿಂದ ಏನೋ ಒಂದು ಕಷ್ಟಪಟ್ಟಿದ್ದಾರೆ ಈ ಒಂದು ಗ್ರೌಂಡ್ ನಲ್ಲಿ, ತುಂಬಾ ಕಷ್ಟ. ಓಕೆ, ಅದರಿಂದ ನಿಮ್ಗೊಂದು ಬಂದ ತಕ್ಷಣ ಚುನಾವಣೆ ವಿನ್ ಆದ್ರಿ ಒಳ್ಳೆ ಲೀಡಿಂಗ್ ಇಂದ. ದೆನ್ ನಿಮಗೆ ಉಪಾಧ್ಯಕ್ಷ ಸ್ಥಾನ ಸಿಕ್ತು, ಮತ್ತೆ ಅಧ್ಯಕ್ಷ ಸ್ಥಾನ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ಲಿ ನೀವು ಒಂದು ಲಕ್ ಅಂತ ಹೇಳ್ಬೋದು. ಮತ್ತೆ ಜನಗಳು ಅಷ್ಟೇ ಒಂದು ಸಹಕರಿಸಿದ್ದಾರೆ. ಓಕೆ, ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಯಾವ ರೀತಿನಲ್ಲಿ ಮಾಡ್ತೀರಾ ತಾವು?
ನನಗೆ ಗೊತ್ತಿಲ್ಲ, ಹೊಸದಾಗಿ ಹೋಗಿರೋದ್ರಿಂದ ಕೆಲವೊಂದ್ ಕಡೆಗೆ ನಮ್ಮ ಯಜಮಾನ್ರು ಬರ್ತಾರೆ, ನನ್ ಬೆನ್ನ ನಿಲುಬಾಗಿ ಬಂದು ಸಪೋರ್ಟ್ ಆಗಿ ಎಲ್ಲಿ ಏನ್ ಕೆಲ್ಸ ಆಗ್ತಿದೆ ಹಂಗೆ ಬಂದು ನಿಲ್ತಾರೆ ಜೊತೆಲಿ. ಇನ್ನು ಬೇರೆ ವಾರ್ಡಿಗೆ ಹೋಗ್ಬೇಕು ಅಂದ್ರೆ ಆ ಸದಸ್ಯರುಗಳು ಅಲ್ಲಿನ ಲೋಕಲ್ ಸದಸ್ಯರ ಜೊತೆ ಹೋಗ್ತೀವಿ. ಮತ್ತೆ ಪಂಚಾಯಿತಿ ಸಿಬ್ಬಂದಿಗಳು ಏನಿರ್ತಾರೆ ಅಂತಳಿಗೆಲ್ಲ ನಮ್ಮನ್ನು ಕರ್ಕೊಂಡೋಗಿ ಬರ್ತಾರೆ. ಹಾಗೆ ಸರ್ ಅಶೋಕ್ ಅವರೇ, ಈ ಒಂದು ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನಿಮ್ಮ ಒಂದು ಯಾವ ಕ್ಷೇತ್ರ ಅದು? ಹಾದಿಮಣೆ ಕ್ಷೇತ್ರಕ್ಕೋಸ್ಕರ ನೀರಿಗೋಸ್ಕರ ಏನ್ ಸೌಲಭ್ಯ ಕೊಟ್ಟಿದ್ದೀರಾ? ನೀರಿಗಾಗಿ ನಮ್ದು ನೀರಿನ ಟ್ಯಾಂಕಿ 3 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ ಭದ್ರಾ ನದಿಯಿಂದ. ಹಿಂದೆ ನೀರೇ ಇರ್ಲಿಲ್ಲ ನಮ್ಗೆ. ಹೇಳ್ಬೇಕಂದ್ರೆ ಇಲ್ಲಿ ನಮ್ಮೂರಿಗೆ ನೀರು ಪಂಚಾಯತ್ ಅಥವಾ ಇದರಿಂದ ನೀರಿನ ವ್ಯವಸ್ಥೆ ಇರಲಿಲ್ಲ. ನಮ್ಮ ಕುಮಾರಸ್ವಾಮಿ ಅವ್ರಿಗೆ ಫಸ್ಟ್ ಟೈಮ್ ಅಲ್ಲಿ ಅವರೊಂದು ನಮ್ಮ 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 ಪಕ್ಕದವರ ಇಲ್ಲೇ ನಮ್ಮ ಊರಿನವರೇ ಅವರು ಅಧ್ಯಕ್ಷರಾಗಿದ್ರು. ಅವರು ಅವರಿಂದ ನಮ್ಮ ಪಾರ್ಟಿಯಿಂದ ಗೆದ್ದಿದ್ರು. ಅವರು ಅದ್ರಲ್ಲಿ ಕುಮಾರಸ್ವಾಮಿ ಅವರು ಎಲೆಕ್ಷನ್ ಬರೋ ಟೈಮ್ ನಾವೆಲ್ಲ ಅವ್ರ ಜೊತೆ ಕ್ಯಾನಸ್ಗೆ ಹೋಗ್ತಾ ಇದ್ದು. ಹೋಗತ್ತಿಗೆ ನಮ್ಮ ಊರಿನವರೆಲ್ಲ ಖಾಲಿ ಕೊಡ್ಪನಗಳ ಪ್ರದರ್ಶನ ಮಾಡಿದ್ರು. ಆದ ತಕ್ಷಣ ನಾವೆಲ್ಲ ಒಂದು 10-15 ಹುಡುಗರು ಸೇರಿ ಆ ಟೈಮಲ್ಲಿ ಇದು ಸರಿ, ಒಂದ್ಸರಿ ನಮ್ಮ ಕುಮಾರಸ್ವಾಮಿ ಅವ್ರಿಗೆ ವೋಟ್ ಕೊಡಿ, MP ಕುಮಾರಸ್ವಾಮಿ ಅವ್ರಿಗೆ ವೋಟ್ ಕೊಡಿ, ನಾವು ನಮ್ಮ ಊರಿಗೆ ನೀರು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದು. ಅವ್ರು ಅವತ್ತು 25 ಲಕ್ಷ ದುಡ್ಡು ಕೊಟ್ಟು ಭದ್ರಾ ನದಿಯಿಂದ ದೊಡ್ಡದು ನೀರಿನ ಟ್ಯಾಂಕಿ ಅಂತ ಮಾಡಿದ್ರು. ಆ ನೀರಿನ ಟ್ಯಾಂಕಿ ಮಾಡಿ ಅಲ್ಲಿಗೊಂದು ದೊಡ್ಡ ಮೋಟರ್ ಇಳಿಸಿ ಟ್ಯಾಂಕಿ ಮಾಡಿರೋದು ನಾವು ಸುಮಾರು 3 ಕಿಲೋಮೀಟರ್, ಸುಮಾರು ಹಂತಿ, ಕೂಡ್ಲಿ, ಮರಗುಡಿಗಿ, ಹಾದಿವಾಣಿ ಮತ್ತು ಗಬ್ಬುಗಲ್ ಭಾಗಕ್ಕೂ ನಮ್ಮ ಏರಿಯಾದ ನೀರು ಹೋಗುತ್ತೆ. ಅಲ್ಲಿ 2 ಟ್ಯಾಂಕಿ ಮಾಡಿದ್ರು. ಅಲ್ಲಿ ಟ್ಯಾಂಕಿ ಮಾಡಿಬಿಟ್ಟು ಅಲ್ಲಿಗೆ ನೀರನ್ನೆಲ್ಲ ಮಾಡಿ ಆಯ್ತು. ಅದು ಈಗ ಸಾಧಾರಣ ನಡ್ಕೊಂಡು ಹೋಗ್ತಾ ಇತ್ತು ಅದು. ಆದ್ರೆ ಏನಾಗುತ್ತೆ, ಈಗ ಇವತ್ತು ಕರೆಂಟಿನ ವ್ಯವಸ್ಥೆ ಕಡಿಮೆ, ಆಮೇಲೆ ಮೋಟರ್ ಹಾಳಾಗುತ್ತೆ, ಆಮೇಲೆ ಭದ್ರಾ ನದಿದ ನೀರ್ನು ಸ್ವಲ್ಪ ಮಳೆಗಾಲ ಟೈಮಲ್ಲಿ ಸ್ವಲ್ಪ ಕೆಂಪು ಬರ್ತದೆ. ಹಾಗಾಗಿ ಈಗ ಮತ್ತೀಗ ನಮ್ಮಲ್ಲಿ ಇವ್ರು ಗೆದ್ದ ಮೇಲೆ ಈಗ ಜಲ್ ಜೀವನ್ ಅಂತ ಬಂತು. ಅದ್ರಲ್ಲೆಲ್ಲ ಪೈಪ್ ಲೈನ್ ಮಾಡಿಬಿಟ್ಟು ಎಲ್ಲ ನೆಲ್ಲಿ ಇದು ಮಾಡಿ, ಆಮೇಲೆ ಅದ್ರಲ್ಲಿ ಒಂದು ಬೋರ್ ತೆಗ್ಸಕ್ಕಿತ್ತು. ಅದು ಒಂದು ಬೋರ್ ತೆಗ್ಸಿದ್ವಿ. ಒಂದು ಬೋರ್ ಫೇಲ್ಯೂರ್ ಆಯ್ತು. ಮತ್ತೆ ಪುನಃ ಮತ್ತೊಂದು ಬೋರ್ನ ಇದು ಮಾಡಿ ಇದರಿಂದ ಮೊನ್ನೆ ಬೋರ್ನ ತೆಗ್ಸಿದೀವಿ. ಈಗ ಅದರಲ್ಲೂ ತುಂಬಾ ನೀರು ಬಂದಿದೆ. ಆ ಬೋರ್ ಇಂದಾನೆ ಈಗ ನೀರು ಕೊಡ್ಬೇಕಂತ ಇದೀವಿ. ಇನ್ನು ಅದಕ್ಕೆ ಮೋಟರ್ ಮತ್ತು ಕರೆಂಟ್ ವ್ಯವಸ್ಥೆ ಮಾಡಿಲ್ಲ, ಅದು ಮಾಡ್ಬೇಕಂತ ಇದೆ. ಅದನ್ನು ಮಾಡಿ ಆಮೇಲೆ ಒಳ್ಳೆ ಶುದ್ಧವಾದ ನೀರು ಕೊಡ್ಬೇಕಂತ ಹೇಳಿ ನಾವು ತೀರ್ಮಾನ ಮಾಡಿ ನೀರು ಕೊಡ್ತೀವಿ. ಮತ್ತೆ ಎರಡನೇದಾಗಿ ಪಂಚಾಯತಿಯಿಂದಾಗಿ ನಮ್ದು ಹಳ್ಳಿಗಾಡು ಎಲ್ಲ ಒಂದು ಅರ್ಧ ಕಿಲೋಮೀಟರ್, 1/4 ಕಿಲೋಮೀಟರ್, ಹೀಗೆ ಒಂದು ಮೀಟರ್ ಗಟ್ಟಲೆ, 100 ಮೀಟರ್ ಗಟ್ಟಲೆ ಒಂದೊಂದು ಮನೆ ಇದಾವೆ. ತುಂಬಾ ದೊಡ್ಡ ಪ್ರಾಬ್ಲಮ್ ಹಳ್ಳಿ ಮನೆಗಳಲ್ಲಿ. ಅದೇ ನಮ್ಮ ಮನೆ ಆಗಿದ್ರೆ ಈ ಜಲ್ ಜೀವನ್ ಇದೆಯಲ್ಲ, ತುಂಬಾ ಈಸಿಯಾಗಿ ಆಗ್ಬಿಡುತ್ತೆ. 100 ಮನೆ ಇದ್ರೆ ಒಂದು ಪೈಪ್ ಲೈನ್ ಕೊಡ್ಬೋದು. ಇದು ಕರೆಂಟ್ ಆಗ್ಲಿ ರಸ್ತೆ ಆಗ್ಲಿ ತುಂಬಾ ಕಷ್ಟ ಮಾಡೋದು. ಆಮೇಲೆ ಈಗ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆಲ್ಲ ಭಾರಿ ಏನು ಅನುದಾನ ಬರಲ್ಲ, ಬಂದು ಇಷ್ಟಿಷ್ಟು ದೂರಕ್ಕೆಲ್ಲ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಅದ್ರದೇ ಆದ ಒಂದು ಇದಿರುತ್ತೆ, ಇಷ್ಟು ಚರಂಡಿಗೆ ಮಾಡ್ಬೇಕು, ಇಷ್ಟು ನೀರಿಗೆ ಮಾಡ್ಬೇಕು, ಇಷ್ಟು ರಸ್ತೆ ಮಾಡ್ಬೇಕಂತ. ಹಂಗೆ ರಸ್ತೆದು ತುಂಬಾ ಕಷ್ಟ ಇದೆ ನಮ್ಗೆ. ಯಾಕಂದ್ರೆ ನಾವು ರಸ್ತೆ ಮಾಡಿಲ್ಲ ಅಂತ ಕೆಲವು ಜನ ಹೇಳ್ಬೋದು, ಏನಾಗ್ಬೋದು, ಶಾಸಕರ ಕಡೆಯಿಂದ ಫಂಡ್ ನಲ್ಲಿ ರಸ್ತೆಗಳು ಅಲ್ಲ, ಅದನ್ನೆಲ್ಲ ನಾವು ಹಿಂದೆ ಮಾಡಿದ್ದು, ತುಂಬಾ ಮಾಡಿದ್ದು. ಕೆಲ ಟೆಂಡರ್ ಆಗಿತ್ತು, ಆಮೇಲೆ ಎಲೆಕ್ಷನ್ ಆಯ್ತು, ಬೇರೆ ಇದು ಬಂತು, ಇನ್ನು ಕೆಲಸ ಆಗ್ತಾ ಇದಾವೆ, ಕೆಲವು ಆಗಿಲ್ಲ. ಅದು ರಸ್ತೆದೊಂದು ಸಮಸ್ಯೆ ಇದೆ, ಅದನ್ನ ನಾವು ಮಾಡೋದು ಕಷ್ಟ. ಆಮೇಲೆ ರಸ್ತೆಲ್ಲೂ ST ಇದ್ರೆ ಮಾತ್ರ ಬೇಗ ಸ್ಯಾಂಕ್ಷನ್ ಆಗುತ್ತೆ ಸರ್ಕಾರದ ಕಡೆಯಿಂದ. ಅದು ರಿಸರ್ವೇಶನ್ ಆಗುತ್ತೆ. ಆದ್ರೆ ನಮ್ಮೂರಲ್ಲಿ ಕೆಲವೊಂದು 3-4 ರಸ್ತೆಗಳು ಒಂದು 2-3 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಬರೀ ಬೇರೆ ಇತರೆ ಸಾಮಾನ್ಯ ಜನಗಳು ಇರೋದ್ರಿಂದ ಅಲ್ಲಿಗೆ ಅನುದಾನ ಸಿಕ್ಕೋದು ಭಾರಿ ಕಡಿಮೆ ಸರ್ಕಾರದ ಕಡೆಯಿಂದ, ಜನರಲ್ ಇರೋದ್ರಿಂದ. ಹಾಗಾಗಿ ಕಾಫಿ, ಭತ್ತ, ಅಡಿಕೆ ಮತ್ತು ಎಲ್ಲ ರೈತರು ಬೆಳೆದಿರ್ತಾರೆ. ಅವರು ಓಡಾಡೋ ಕಷ್ಟ. ವೆಹಿಕಲ್, ಒಂದು ಬಾಡಿಗೆ ಗಾಡಿನ ಬಾಡಿಗೆ ಆಟೋ ಬರೋದನ್ನು ಅಲ್ಲಿ ಬರಕ್ ಕೇಳಲ್ಲ, ಯಾಕಂದ್ರೆ ಅವ್ನಿಗೆ ಕಷ್ಟ ಆಗುತ್ತೆ. ಹಂಗಾಗಿ ರೋಡ್ ಮಾಡೋದೊಂದು ಸಮಸ್ಯೆ ಆಗಿದೆ. ಅದೊಂದು ರೋಡಿಂದು ಮಾತ್ರ ಈ ತರ ಸಮಸ್ಯೆ ಇದೆ. ಅದು ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ ಅಧ್ಯಕ್ಷರಾಗ್ಲಿ ಮಾಡೋದು ಕಷ್ಟ ಅಂತ ನಮ್ಮ ಭಾವನೆ. ನಮ್ಮದೇ ಪಂಚಾಯತಿ ಅಂತಲ್ಲ, ಎಲ್ಲಾ ಪಂಚಾಯತಿಯಲ್ಲಿ ಇದು ಸಮಸ್ಯೆ ಇದೆ. ಯಾಕಂದ್ರೆ ಜಿಲ್ಲಾ ಪಂಚಾಯತ್ ಬೇರೆ ನಿಮ್ಗೆ ಸಿಗ್ಲಿಲ್ಲ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ತುಂಬಾ ನಮ್ಮ ಮಲೆನಾಡಿಗೆ ತುಂಬಾ ರಸ್ತೆಗೆ ಅನುದಾನ ಬೇಕಾಗುತ್ತೆ. ಹಾಗೆ ಮೇಡಮ್ ಅವರೇ, ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಶಾಲೆಗಳಿಗೋಸ್ಕರ ಏನು ಸೌಲಭ್ಯ ಕೊಟ್ಟಿದ್ದೀವಿ. ಕುಡಿಯೋ ನೀರಿಂದಾಗಿರ್ಬೋದು, ಮಕ್ಕಳಿಗೆ ಶೌಚಾಲಯ, ಕಾಂಪೌಂಡ್ಗಳು ವ್ಯವಸ್ಥೆ ಮಕ್ಕಳಿಗೆ. ಶೌಚಾಲಯ ಎಲ್ಲ ಚೆನ್ನಾಗಿದೆ.
ನೀರಿನ ಸೌಲಭ್ಯನೂ ಸಾಲ ಕೊಟ್ಟಿದ್ದೀವಿ. ಸಪರೇಟ್ ಆಗಿ ಕೊಟ್ಟಿದ್ರೆ ಅಥವಾ ಏನ್ ಬರುತ್ತೆ ಅಲ್ಲೇ ಕೆರೆ ಇದು ಟ್ಯಾಂಕಿಗಳು ಮಾಡಿ ಆ ಶಾಲೆಗಳಿಗೆ ಮತ್ತೆ ಅಲ್ಲೆಲ್ಲ ಶಿಕ್ಷಕರೆಲ್ಲ ಹೇಗಿದ್ದಾರೆ? ಚೆನ್ನಾಗಿದೆ, ಪರವಾಗಿಲ್ಲ. ಅಲ್ಲ ಮತ್ತೆ ಈ ಅಂಗನವಾಡಿಗಳೆಲ್ಲ ಊಟದ ಸೌಲಭ್ಯ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ನಾವೆಲ್ಲ ಒಂದು ತಿಂಗಳಿಗೆ ಒಂದ್ಸರಿ ಎಲ್ಲ ಹೋಗಿ ವಿಸಿಟ್ ಮಾಡ್ತಾ ಇರ್ತೀವಿ. ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಎಲ್ಲ ಬಾರಿ ಚೆನ್ನಾಗಿದೆ, ನಡ್ಕೊಂಡು ಹೋಗಿದ್ದಾರೆ. ಮತ್ತೆ ಈ ಒಂದು ಶಾಲೆಗಳಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿದೆ? ಪರವಾಗಿಲ್ಲ ಅನ್ಕೋತೀನಿ. ಒಂದೊಂದು ಶಾಲೆನೂ ಒಂದೊಂದ್ ತರ ಇರುತ್ತೆ, ಮಕ್ಕಳು ಜಾಸ್ತಿ ಇರ್ತಾರೆ, ಶಿಕ್ಷಕರು ಕಡಿಮೆ ಇದ್ದಾರೆ, ಹೌದು, ಹಂಗ ಸಮಸ್ಯೆ ಇದೆ. ಈಗ ನಿಮ್ದು ಗ್ರಾಮ ಪಂಚಾಯತಿನಲ್ಲಿ ಒಳ್ಳೆ ಒಂದು ಶಿಕ್ಷಣ ರಿಸಲ್ಟ್ ಎಲ್ಲ ಚೆನ್ನಾಗಿದೆ. ಓಕೆ. ಹಾಗೆ ಒಂದು ಆಟದ ಮೈದಾನ ಆಗಿರ್ಬೋದು, ಕಾಂಪೌಂಡ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಪ್ರತಿಯೊಂದು ಒಂದು ಗಾರ್ಡನ್, ಇದೆಲ್ಲ NRIG ನಲ್ಲಿ ಕೆಲಸ ಆಗುತ್ತೆ. ಓಕೆ, NRIG ಕೆಲಸ ಕೂಡ ಆಗುತ್ತೆ. ಈಗ ಯಾರು ಒಬ್ಬ ಕೆಲಸ ಮಾಡಕ್ ಒಪ್ಪಲ್ಲ, ದುಡ್ಡು ಬರೋದ್ ಲೇಟು, ನಮಗೆ ಹೌದು, ಅದು ಸ್ವಲ್ಪ ಹಾಕಿ ಮಾಡಂತವ್ರು ಇಲ್ಲ. ಆದ್ರೂ ಪಾಪ ಮಾಡ್ತಾರೆ ಕೆಲವರೆಲ್ಲ, ಏನೋ ಒಂದು ಇದ್ದಿದ್ದನ್ನ ನೋಡ್ಕೊಂಡು ಮಾಡಿ ಕೆಲಸನ ಸಹಕರಿಸ್ತಾ ಇದ್ದಾರೆ. ಗ್ರೇಟ್ ಗ್ರೇಟ್. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸ್ವಚ್ಛತೆಗೋಸ್ಕರ ಘಟಕ ಎಲ್ಲ ಇದೆಯಾ? ಇದೆ, ಕಸ ವಿಲೇವಾರಿ ಘಟಕ, ಗಾಡಿ ಸೌಲಭ್ಯ, ಗಾಡಿ ವ್ಯವಸ್ಥೆ ಇದೆ. ವಿಲೇವಾರಿನ ಅಲ್ಲಿ ಬೀರ್ಗೂರು ಅಲ್ಲಿ ಮಾಡಿದ್ದೀರಾ? ಹಾಗೆ ಮೇಡಮ್ ಅವರೇ, ನಿಮ್ಮ ಒಂದು ಎಲ್ಲಾ ಸದಸ್ಯರು 12 ಸದಸ್ಯರುಗಳು ಹೇಗೆ ಒಟ್ಟಾಗಿ ನಾವು ತುಂಬಾ ಚೆನ್ನಾಗಿದ್ದೀವಿ. 6 ಮಹಿಳೆಯರಿದ್ದೀವಿ, 6 ಪುರುಷರಿದ್ದಾರೆ. ಒಳ್ಳೆ ತುಂಬಾ ಹೊಂದಾಣಿಕೆಯಿಂದ ಒಂದೇ ಮನೆ, ಒಂದು ಕುಟುಂಬದವ್ರ ತರ ಇರ್ತೀವಿ. ಒಂದು ಏನಾದ್ರೂ ನಮಗ್ ಗೊತ್ತಿಲ್ಲ ಒಂದ್ ವಿಷಯ ಅಂದ್ರೆ ಅವ್ರ ಹತ್ರ ಕೇಳಿ ತಿಳ್ಕೊತೀವಿ, ಹಾಗಲ್ಲ ಹೀಗೆ ಅಂತ ಹೇಳ್ತಾರೆ. ಅದ್ರಲ್ಲೂ ಒಂದು 20 ವರ್ಷದಿಂದ ಅಧ್ಯಕ್ಷರಾಗಿ ಸದಸ್ಯರಾಗಿ ಶಿವರಾಜ್ ಗೌಡ್ರು ಅಂತ ಕಲ್ಮನೆಯವರು ಇದ್ದಾರೆ. ಅವರೇ ನಮಗ್ ಸ್ವಲ್ಪ ಮಾರ್ಗದರ್ಶನ, ಯಾವ ರೀತಿ ಹೋಗ್ಬೇಕು, ತಿಳುವಳಿಕೆ ಜಾಸ್ತಿ ಇದೆ, ಮತ್ತೆ ಪ್ರತಿಯೊಂದು ಅನುಭವ ನಮಗ್ ಕಮ್ಮಿ. ಅವ್ರು ಹೇಳ್ತಾರೆ ಈ ರೀತಿ ಮಾಡ್ಬೇಕು, ಹಿಂಗಿರ್ಬೇಕು, ಹಿಂಗೆ ಎಲ್ಲ ಹೇಳ್ತಾರೆ. ನಮ್ದು PDOನು ತುಂಬಾ ಒಳ್ಳೆಯವರು, ಎಲ್ಲಾ ರೀತಿನ ಸಪೋರ್ಟ್ ಮಾಡ್ತಾರೆ. ಸೆಕ್ರೆಟರಿ ಸ್ಟಾಫ್ ಎಲ್ಲ ಚೆನ್ನಾಗಿದೆ, ಎಲ್ಲ ಸ್ಟಾಫ್ ಎಲ್ಲ ಚೆನ್ನಾಗಿದ್ದಾರೆ. ಈಗ ನಮ್ PDO AD ಆಗಿ ಅಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಇದ್ದಾರೆ, ಬರ್ತಾರೆ ವಾರಕ್ಕೊಂದ್ಸರಿ ಹಿಂಗೆ ಮೀಟಿಂಗ್ ಎಲ್ಲ ಇದ್ದಾಗ. ಕಾರ್ಯದರ್ಶಿ ಜ್ಯೋತಿ ಅಂತ ಬಣ್ಕಲ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇನ್ನು ಎಲ್ಲ ನಮ್ ಸಿಬ್ಬಂದಿಗಳು ಪರವಾಗಿಲ್ಲ, ಎಲ್ಲ ರೀತಿಯ ಕೆಲಸನ ಏನು ನಮ್ಗೆ ಒಂದ್ ಸ್ವಲ್ಪ ಒಂಥರ ಗೊಂದಲ ಇಲ್ದಂಗೆ ನಿಭಾಯಿಸ್ಕೊಂಡು ಹೋಗ್ತಾರೆ. ಹಾಗೆ ನಾವು ಒಂದು ಹೊಸ ಪಂಚಾಯಿತಿನ, ನಮ್ದು ತುಂಬಾ ಹಳೆ ಪಂಚಾಯಿತಿ ಆಗಿರೋದ್ರಿಂದ ಬೇಕು ಅಂತ ಕೇಳಿದಾಗ ನಮ್ಮ ಶಾಸಕರಾದ ಕುಮಾರಸ್ವಾಮಿ ಅವರು ಸ್ವಲ್ಪ ಅನುದಾನ ಕೊಟ್ಟು ನಾವು ಈಗ ಉದ್ಯೋಗ ಖಾತ್ರಿಯಲ್ಲಿ ಸ್ವಲ್ಪ ಹಣ ಇಟ್ಟು ನಮಗೆ ಏನ್ ಬರುತ್ತೆ 15 ಫೈನಾನ್ಸ್ ಇಂದ ಅದ್ರಲ್ಲೂ ಸ್ವಲ್ಪ ಹಣನ ಅದಕ್ಕಿಟ್ಟು ಬಿಲ್ಡಿಂಗ್ ಮಾಡಿದೀವಿ. ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ. ಈಗ ಇನ್ನು ಈಗಿರ್ತಕ್ಕಂತ ಶಾಸಕರು ಭೇಟಿ ನಾಳೆ ಕೊಡ್ತೀನಿ ಅಂತಿದ್ರು, ಅದೇನೋ ಆಗಲ್ಲ ಅಂತ ಹೇಳಿ ನಾಡ್ದಿಗ್ ಮುಂದೂಡಿದ್ದಾರೆ. ಅವ್ರು ಬಂದಾಗ ಸ್ವಲ್ಪ ಅವ್ರ ಹತ್ರ ಅನುದಾನನ ಕೇಳಿ ಕಂಪ್ಲೀಟ್ ಮಾಡ್ಬೇಕು ಅಂತ. ಗ್ರೇಟ್ ಗ್ರೇಟ್ ಗ್ರೇಟ್. ಹಾಗೆ ಮೇಡಮ್ ಅವರು ಉಪಾಧ್ಯಕ್ಷರಾಗಿದ್ರು, ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ. ಹಾಗೆ ಈ ಗ್ರಾಮಗಳಿಗೆ ಮನೆಗಳನ್ನ ಎಷ್ಟು ಕೊಟ್ಟಿದ್ದಾರೆ ಮೇಡಮ್ ಅವರು? ಮನೆಗಳು ಇವರು ಈಗ ಗ್ರಾಮ ಪಂಚಾಯತಿಲಿ ಗೆದ್ದ ಮೇಲೆ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷ ಆದ್ಮೇಲೆ ಒಂದು 25-30 ಮನೆ ಬಂದಿರ್ಬೇಕು. ಆ ಮನೆನ ಎಲ್ಲ 12 ಮೆಂಬರ್ಗಳಿದ್ದಾರೆ. ಅವ್ರವ್ರ ವಾರ್ಡಲ್ಲಿ ಯಾರ್ಯಾರಿಗೆ ಅಗತ್ಯ ಇದೆ, ಎಷ್ಟು ಅರ್ಜೆಂಟ್ ಆಗ್ಬೇಕು ಅನ್ನೋದನ್ನ ನೋಡಿ, ಕೆಲವೆಲ್ಲ ಗುಡಿಸಲು ಮನೆಗಳು ಇದ್ದಾರೆ, ಅವರಿಗೆಲ್ಲ ಹಂಚಿಕೊಟ್ಟಿದ್ದಾರೆ. ಆದ್ರೆ ಮನೆ ಈಗ ಸರ್ಕಾರ ಕೊಡ್ತಿರೋ ದುಡ್ಡಲ್ಲಿ ಆ ಮನೆಯಲ್ಲಿ ಒಬ್ಬರು ಸಾಧಾರಣ ಮನೆ ಕಟ್ಟಕ್ಕೆ ಕಷ್ಟ ಆಗುತ್ತೆ. ಸಾಧಾರಣ ಇವತ್ತಿನ ಫೌಂಡೇಶನ್ಗೆ ಬೇಕಾಗುತ್ತೆ, ಕೊಡೋ ಬಿಲ್ಲು ಸಾಧಾರಣ ಫೌಂಡೇಶನ್ಗೆ ಬೇಕಾದಂಗೆ ಆಗುತ್ತೆ, ಅಷ್ಟು ದುಡ್ಡು. ಹಂಗಾಗಿ ಸರ್ಕಾರ ಇನ್ನೂ ಸ್ವಲ್ಪ ಆ ಮನೆಗಳದ್ದು ದುಡ್ಡು ಏನು ಕೊಡ್ತಾರೆ ಅದನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಬಡವರಿಗೆಲ್ಲ ಅನುಕೂಲ ಆಗುತ್ತೆ, ಇಲ್ಲ ಮನೆ ಕಟ್ಟಿಕೊಳ್ಬಹುದು. ಆಮೇಲೆ ಇನ್ನೊಂದಾಗಿ ಈಗ ಮನೆ ಮುಂಚೆ ಒಟ್ಟು ಮನೆ ಕಂದಾಯ ಅಂತ ಇದ್ರೆ ಕೊಟ್ಟು ಬಿಡ್ತಿದ್ರು ಮನೆ. ಹೌದು, ಈಗ ಸರ್ಕಾರದ ಲಸ್ಗೆಲ್ಲ ರೂಲ್ಸ್ ಗಳೆಲ್ಲ ಇದಾವೆ. ಕೆಲವರಿಗೆ ಮನೆ ಕಟ್ಟಬೇಕಂತಂದ್ರೆ ಮನೆ ಕಂದಾಯ ಕೇಳ್ತಾರೆ. ಮನೆ ಕಂದಾಯ ಅಂತ ಕೇಳ್ಬೇಕಾರೆ, ಈಗ ಮನೆ ಕಂದಾಯ ಇರ್ಬೇಕಾರೆ ಅವ್ನಿಗೆ ಹಕ್ಕು ಪತ್ರ ಇರ್ಬೇಕು. ಹಕ್ಕು ಪತ್ರ ಅಂತಂದ್ರೆ 94 ಸೀಲ್ ಅರ್ಜಿ ಕೊಟ್ಟಿರ್ಬೇಕು. ಕೆಲವರಿಗೆ ವಿದ್ಯಾಭ್ಯಾಸ ಕಡಿಮೆ, ಕೆಲವರಿಗೆ ಗೊತ್ತಾಗಲ್ಲ, ಮಾಡಿದ್ರು ಅದನ್ನ ಮಾಡ್ಸ್ಕೊಂಡ್ಬರೋದು ಕಷ್ಟ ಆಗಿರುತ್ತೆ. 94 ಸಿ ಅರ್ಜಿ ಕೊಟ್ಟು ಹಕ್ಕು ಪತ್ರ ತಗೊಂಡು ಬಂದ್ಮೇಲೆ ಅವರಿಗೆ ಮನೆ ಕಂದಾಯ ಅಂತ ಹಾಕ್ತಾರೆ. ಆ ಮನೆ ಕಂದಾಯನ ಹಾಕಿದ್ರೆ ಮಾತ್ರ ಮನೆ ಸಿಕ್ಕೊಡೋದು ಸರ್ಕಾರದ ರೂಲ್ಸ್ ಇರೋದು, ಪಂಚಾಯತಿ ಅಥವಾ ರೂಲ್ಸ್ ಇರೋದು. ಅದೇ ತುಂಬಾ ಜನಗೆ ಈಗ ಹಕ್ಕು ಪತ್ರಗಳಿಲ್ಲ, 90% ಹಕ್ಕು ಪತ್ರ ಇಲ್ಲ. ಈಗ ಮೊದಲು ಏನಾಗಿದೆ, ಹಕ್ಕು ಪತ್ರ ಅರ್ಜಿ ಕೊಡ್ಬೇಕಾದ್ರೂ ಮನೆ ಕಂದಾಯ ಬೇಕು, ಮನೆ ಕಂದಾಯ ರೆಸಿಪ್ಟ್ ಇರಬೇಕು. ಹಾಗಾಗಿ ಇದು ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನಂಗ ಇದೆ.
ಇದು ಇಲ್ಲ ಅದು ಇಲ್ಲ, ಅದೊಂದು ಇದೇ ಇಲ್ಲ, ಬೇಸೆ ಇಲ್ಲ. ಬೇಸಿಲ್ಲ. ಹಾಗಾಗಿ ಅದನ್ನ ಅದು ಸ್ವಲ್ಪ ತಿಳಿದವರು ಅಥವಾ ಇದು ಸರ್ಕಾರದ ಮಟ್ಟದಲ್ಲಿ ಅದನ್ನೊಂದು ಬಗೆಹರಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಮನೆ ಬಂದ್ರು ಸಹ ಕೆಲವು ಪಂಚಾಯತ್ ಮನೆ ಬಂದ್ರು ಮನೆ ಕೊಡಕ್ಕೆ ಅವಕಾಶ ಇಲ್ಲ, ಈ ತರ ದಾಖಲಾತಿ ಸರಿ ಇಲ್ಲ. ಹಾಗಾಗಿ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನಾಗಿರ್ಬೋದು, ಪಿಡಿಒಗಳನ್ನಾಗಿರ್ಬೋದು, ಸೆಕ್ರೆಟರಿಗಳನ್ನಾಗಿ ನಾವು ದೂರಕ್ಕೆ ಸರಿ ಆಗಲ್ಲ. ನಮ್ಮ ಪಂಚಾಯತಿ ಅಂತಲ್ಲ, ಯಾವ ಪಂಚಾಯತಿ ಇಲ್ಲ ಆದ್ರೂ ಅಷ್ಟೇ. ಇದನ್ನು ದಯವಿಟ್ಟು ಒಂದು ಸರ್ಕಾರ ಇದನ್ನ ಇದು ಮಾಡಿದ್ರೆ ಭಾರಿ ಒಳ್ಳೇದು. ಅವ್ರಿಗೊಂದು ಹಕ್ಕುಪತ್ರಕ್ಕೆ ಒಂದು ವ್ಯವಸ್ಥೆ ಮಾಡಿ, ಮನೆಗಂದ್ರೆ ಮೊದಲು ಹಕ್ಕುಪತ್ರ ಮೊದಲು ಗೊತ್ತಿಲ್ಲ ಅಂತ ಅವನೊಂದಿಷ್ಟು ವರ್ಷ ವಾಸ ಆಗಿದ್ದಾನ ಅಂತಂದ್ರೆ ಅವನಿಗೊಂದು ಮನೆಗೊಂದು ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದಂತ ನನ್ನ ಅನಿಸಿಕೆ. ಹಾಗೆ ಮೇಡಮ್ ಅವರೇ, ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮಹಿಳೆಯರಿಗೋಸ್ಕರ ನೀವೊಂದು ಮಹಿಳೆ ಆಗಿದ್ದೀರಿ, ಅಧ್ಯಕ್ಷ ಸ್ಥಾನದಲ್ಲಿದ್ದೀರಿ. ಓಕೆ, ಎಲ್ಲ ಒಂದು ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಮಹಿಳೆಗರು ಹಂಗೆ ನಮಿಗೂ ಅನ್ಸುತ್ತೆ, ನಾವ್ ಇಷ್ಟ ದಿನ ಏನು ಗೊತ್ತಿಲ್ಲ ಹೊರಗಡೆ ಪ್ರಪಂಚ ಅಂದ್ರೆ ಏನಂದ್ರೆ ಮನೆ ಕೆಲಸ ಇದ್ರಲ್ಲಿ. ಈಗ ಹೋದಾಗ ಅನ್ಸುತ್ತೆ ಛೇ ನಮ್ಗೊಂದು ಒಳ್ಳೆ ಅವಕಾಶ. ಆ ರೀತಿ ಮುಂದೆ ಬರ್ಲಿ ಎಲ್ಲಾ ಮಹಿಳೆಯರು. ಈಗ ತುಂಬಾ ಜನ ಸಂಘದಲ್ಲಿ ಎಲ್ಲ ಇದ್ದಾರೆ, ಗೊತ್ತಿದೆ ಎಲ್ಲ ವಿಷಯಗಳು. ಆದ್ರೂ ಕೆಲವರು ಹೋಗಿರಲ್ಲ ಪಾಪ, ಏನು ಗೊತ್ತಿರಲ್ಲ ಅಂತವ್ರಿಗೆ ನಾವು ತುಂಬಾ ಸಪೋರ್ಟ್ ಆಗಿರ್ತೀವಿ. ಈಗ ನಮ್ಗೂ ಅಷ್ಟೇ, ನಮ್ಮ ಮನೆಯವರು ಎಲ್ಲ ಬೆಂಬಲ. ಮತ್ತೆ ನಮ್ಗೇನು ಗೊತ್ತಿಲ್ಲ, ನಾವೇನು ಮಾಡಿಲ್ಲ, ನೀವು ಹೋಗಿ ತಿಳ್ಕೊಳ್ಳಿ ಅಂತ ಹೇಳಿ ಸಪೋರ್ಟ್ ಮಾಡಿ ಕಳಿಸ್ತಾರೆ. ಮನೇಲಿ ಏನೇ ಕೆಲಸ ಇದ್ರು ನಾನ್ ಮಾಡ್ಕೊಂಡಿರ್ತೀನಿ. ನಮ್ ಕಾಲದಲ್ಲಂತೂ ಅದು ಯಾವ್ದು ಆಗ್ಲಿಲ್ಲ. ನಿಮಗೆ ಅವಕಾಶ ಸಿಕ್ಕಿದೆಯಲ್ಲ ಮಾಡ್ಕೊಳ್ಳಿ ಹೋಗಿ ಅಂತ ತುಂಬಾ ನಮಗೆ ನಿಜಕ್ಕೂ ಎಷ್ಟೇ ರಾತ್ರಿ ಆದ್ರೂ ಪರವಾಗಿಲ್ಲ ಫೋನ್ ಮಾಡ್ಕೊಂಡು ಏನೋ ಒಂದು ಅನ್ನ ಸಾರು ಮಾಡಿಟ್ಟು ನಾನು ಮಾಡ್ಕೊಂಡಿರ್ತೀನಿ, ನನ್ ಕೈಲಾಗಿದ್ದೆ. ಅತ್ತೆಯವರು ಸಪೋರ್ಟ್ ಮಾಡಿ ಅವರಿಗೆ ತುಂಬಾ ಖುಷಿ. ನಾನ್ ಗೆದ್ದಿದ್ದು ಅವ್ರ ಮನ್ಸಲ್ಲಿ ಇತ್ತಂತೆ ನಿಂತಾಗ, ಇವ್ಳು ಗೆದ್ ಬರ್ಬಹುದು ಅಂತ. ಆದ್ರೆ ಹೇಳ್ಕೊಂಡ್ರೆ ಜನ ಎಲ್ಲಿ ನಗ್ತಾರೋ, ನನ್ ಸೊಸೆನೆ ಇಂಪ್ರೆಸ್ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡಿಲ್ಲ ಅಂತ ನಾನು ಗೆದ್ದು ಮನೆಗ್ ಬಂದ ದಿವಸ ಅವ್ರು ತುಂಬಾ ಖುಷಿ ಪಟ್ರು. ಗ್ರೇಟ್. ಮಾತ್ರ ಇದೊಂದು ಒಳ್ಳೆ ವಿಷಯ ಹೇಳಿದ್ರಿ. ಇಲ್ಲ ಎಲ್ಲಿಗಾದ್ರೂ ಅಷ್ಟೇ, ಒಂದ್ ಫಂಕ್ಷನ್ಗಾದ್ರೂ ಅಷ್ಟೇ ನಾವೆಲ್ಲ ಹೋಗಲ್ಲ, ನಮ್ಗೆ ಅವಾಗ ಹೋಗಕ್ಕೂ ಇಷ್ಟನೂ ಇರ್ಲಿಲ್ಲ. ನೀವು ಹೋಗಿ, ನಾವು ಮನೇಲಿ ಇರ್ತೀವಿ ಅಂತ ಹೇಳಿ ಕಳ್ಸಿಕೊಟ್ಟು ಎಲ್ಲ ಮಹಿಳೆಯರಿಗೂ ಅಷ್ಟೇ ನಾವ್ ಹೇಳೋದು, ಮುಂದೆ ಬರ್ಬೇಕು, ಎಲ್ಲ ವಿಷಯಗಳನ್ನ ತಿಳ್ಕೋಬೇಕು. ಗೊತ್ತಾಗಲ್ಲ ಈಗ ಒಬ್ರು ಎಲ್ಲರ ಜೊತೆ ಬರ್ತಾರೆ ಅಂತಲ್ಲ, ನನಗೆ ಇವ್ರು ಇಲ್ಲ ಅಂದ್ರೆ ನನಗೊಂದ್ ಸ್ಕೂಟಿ ಕಳ್ಸ್ಕೊಟ್ಟು ಇವ್ರು ಹೋಗಿ ಒಂದೊಂದ್ಸರಿ ಎಲ್ಲ ಜೊತೆಗ್ ಬರಕ್ಕಾಗಲ್ಲ. ಅತ್ತೆ ವಯಸ್ಸಾದವ್ರು ಇರ್ತಾರೆ, ಇಬ್ರು ಹೋಗಕ್ಕಾಗಲ್ಲ, ಹಂಗೆ ಸಪೋರ್ಟ್ ಮಾಡ್ತಾರೆ. ಹೋಗಿ ಬರೋದಿಕ್ಕೆ ಅಡ್ಡಿ ಇಲ್ಲ, ಹೋಗಿ ಇಷ್ಟ ಟೈಮಿಗೆ ಹಿಂಗ್ ಬರ್ತೀವಿ ಅಂತ ಹೇಳಿದ್ರೆ ಹಾಗೆ. ಒಂದು ಈಗ ಹೊಸ ಯುವ ಪೀಳಿಗೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯುವ ಪೀಳಿಗೆಗಳು ಓದ್ಬೇಕು, ಮುಂದೆ ಬರ್ಬೇಕು, ಯಾವ್ದಕ್ಕೂ ಎಲ್ಲ ಪಾಠಗಳಲ್ಲಿ ಎಲ್ಲದ್ರಲ್ಲೂ ಮುಂದುವರಿಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ. ಅದು ಮನೆಯವರು ಸಪೋರ್ಟ್ ಆಗಿರ್ಬೇಕು. ಯಾರೇ ಮಾಡ್ತೀವಿ ಅಂದ್ರೆ ನಿನ್ನಿಂದ ಆಗಲ್ಲ ಮಾಡಕ್ಕೆ ಯಾಕೆ ಅನ್ನೋದಿರ್ಬಾರ್ದು. ಹೋಗಿ ಮುನ್ನುಗ್ಗಿಸ್ಬೇಕು. ಮಕ್ಳನ್ನೇ ಆಗ್ಲಿ, ನಮಗ್ ಮಕ್ಳಿಲ್ಲ ಆದ್ರೂ ಪಾಪ ಇದ್ದವ್ರು ಮಾಡ್ಲಿ ಅಂತ ಬಯಸ್ತೀವಿ. ಗ್ರೇಟ್. ಒಳ್ಳೆ ಒಂದು ವಿಚಾರ ಹೇಳಿದ್ರೆ, ಮನೆಯವರು ಯಾವ್ದಕ್ಕೆ ಒಂದು ಸಪೋರ್ಟ್ ಮಾಡಿದ್ರೆ ಮಾತ್ರ ಆ ವ್ಯಕ್ತಿ ಮುಂದೆ ಹೋಗೋದಕ್ಕೆ ಸಾಧ್ಯ, ಮಕ್ಕಳು. ಹಾಗೆ ಸರ್, ನಿಮ್ಮ ಒಂದು ಬಿಜೆಪಿ ಕಾರ್ಯಕರ್ತರಾಗಿದ್ರಿ, ನಿಮ್ಮ ಒಂದು ಕ್ಷೇತ್ರದಲ್ಲಿ ಮುಂಬರುವ ಲೋಕಸಭೆ ಚುನಾವಣೆಗೆ ನೀವು ಅನಿಸಿಕೆ ಏನು? ಅನಿಸಿಕೆ ನಾನು ಹೇಳಿದ್ರಲ್ವ, ಪಾರ್ಟಿ ಕಡಿಮೆ ಅದಂತ ಹೇಳ್ಬೋದು. ಆದ್ರೂ ನನ್ನ ಅನಿಸಿಕೆ ಪ್ರಕಾರ ನಾವು ಉಡುಪಿ ಚಿಕ್ಕಮಗಳೂರು ಇದು ಕ್ಷೇತ್ರ ಏನಿದೆಯಾ ಅದು ನಾವು ಬಿಜೆಪಿ ಗೆಲ್ತೀವಿ ಅಂತ ನನ್ನ ಭರವಸೆ ಇದೆ. ನಮ್ಗೆ ಗೆಲ್ತೀವಿ ನಾವು 100%. ಹಾಗೆ ನಿಮ್ಮ ಒಂದು ಈಗ ರಾಜ್ಯ ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ 5 ಭಾಗ್ಯಗಳನ್ನು ಕೊಟ್ಟಿದೆ. ಇದು ನಿಮ್ಗೆ ಲೋಕಸಭೆಗೆ ಎಫೆಕ್ಟ್ ಆಗೋದಿಲ್ವೇ? ಇಲ್ಲ ಸರ್, ಇದು ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ನಮ್ಮ ಕ್ಷೇತ್ರ ಯಾಕಂದ್ರೆ ನಾವು ಬಿಜೆಪಿ ಕಾರ್ಯಕರ್ತರು ಏನಿದೀವೋ ನಮ್ಮ ಮೈನ್ ನಾವು ಯಾವ್ದು ಬಿಟ್ಟಿ ಭಾಗ್ಯ ಅಥವಾ ಮತ್ತೊಂದು ಮುಗಿದಕ್ಕೆ ಆಸೆ ಪಡೋದಲ್ಲ. ಆಮೇಲೆ ಅವ್ರು ಏನೇನ್ ಭಾಗ್ಯ ಕೊಟ್ಟರು ಕೂಡ ನಮ್ಮೂರಲ್ಲೇ ತಗೊಂಡು 100 ಜನ ಮಹಿಳೆಯರಿದ್ರೆ 30 ಜನ ಮಹಿಳೆಯರಿಗೆ ಸಿಕ್ಕಿದೆ. ಇನ್ನು 70 ಜನಕ್ಕೆ ಸಿಕ್ಕಿಲ್ಲ. ಅದು ಸಾಧಾರಣ ರಾಜ್ಯದಲ್ಲೇ ಆತರ ಸಿಕ್ಕಿಲ್ಲ. ನಮ್ಮೂರಲ್ಲಿ ಪಕ್ಕ ಬೇಕಾದ್ರೆ ದಾಖಲೆ ನಾವು ಕೊಡ್ತೀನಿ, ಇಂಥವ್ರಿಗೆ ಸಿಕ್ಕಿಲ್ಲ ಇಂಥವ್ರಿಗೆ ಸಿಕ್ಕಿದೆ ಅಂತೇಳಿ. ಒಂದು 100 ಜನರಲ್ಲಿ 30 ಜನಕ್ಕೆ ಸಿಕ್ಕಿದೆ. ಹಾಗಾಗಿ ಅವರು ಈಗ ಒಂಥರ ನಮ್ಮ ಆರು ಬಸ್ಸಲ್ಲಿ ಹೇಳ್ಬೇಕಂದ್ರೆ ರೊಚ್ಚಿಗಿದ್ದಂಗೆ ಆಗಿದೆ. ಹಾಗಾಗಿ ಎಲ್ಲಾ ತರದಲ್ಲೂ ಮತ್ತೆ ನಮ್ಮ ಕ್ಷೇತ್ರ ನಾವು ಹಿಂದುತ್ವ ಮತ್ತು ನಮ್ಮ ಮೋದಿಜಿಯವರ ಅಭಿವೃದ್ಧಿ ಮತ್ತೆ ಇನ್ನು ಕೆಲ ರಾಷ್ಟ್ರ ರಾಜ್ಯ ಮಟ್ಟದಷ್ಟು ಮಾತಾಡೋರಲ್ಲ ನಾವು. ಆದ್ರೆ ಅದನ್ನೆಲ್ಲ ನೋಡಿದ್ರೆ ನಮ್ಗೆ ಮೋದಿ ಬರ್ಬೇಕು. ಹಾಗಾಗಿ ನಾವು ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಕಡೆಯಿಂದ ನಾವು ಒಂದು ಎಂಟಿ ಕಳಿಸ್ತೀವಿ. ಗ್ರೇಟ್. ಹಾಗೆ ನಿಮ್ಮ ಒಂದು ಯುವ ಪೀಳಿಗೆ ಏನಿದ್ರೆ ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಯುವ ಪೀಳಿಗೆಗೆ ನಾನು ಹೇಳೋದು, ಮೊದಲನೇದಾಗಿ ಒಂದು ವಿದ್ಯಾಭ್ಯಾಸ ಕಲ್ತ್ಕೊಂಡು ಒಳ್ಳೇದಾಗಬೇಕು. ಮೊದಲು ಹುಟ್ಟಿದ ನನಗೆ ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತರಬೇಕು. ಎರಡನೇದಾಗಿ ಫಸ್ಟ್ಗೆ ನಾನು ನನ್ನ ಮನೆ, ಆಮೇಲೆ ನನ್ನ ಊರು, ನನ್ನ ಹೋಗ್ಲಿ, ನನ್ನ ಗ್ರಾಮ ಅಂತ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ನಮ್ದು ಸ್ಟೆಪ್ ಬೈ ಸ್ಟೆಪ್ ನಡ್ಕೊಂಡು ಹೋಗೋದು. ಹಾಗಾಗಿ ಅಂದ್ರೆ ಒಳ್ಳೆ ನಾಗರಿಕರಾಗಿ ಒಳ್ಳೆ ತರ ನಡ್ಕೊಂಡು ಹೋಗ್ಬೇಕಂತ ನಾನು ಹೇಳ್ತೀನಿ. ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟ್ ಯುವರ್ ಪಾಲಿಟಿಷಿಯನ್ ಪರವಾಗಿ ಧನ್ಯವಾದಗಳು. ವೀಕ್ಷಕರ ಕೇಳಿದ್ರಲ್ಲ, ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು
ಕೂವೆ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಆದಂತಹ ಶ್ರೀಮತಿ ಉಮಾ ಅಶೋಕ್ ಅವರು ಹಾಗೂ ಕೂಡ್ಲಿ ವಿದ್ಯಾಗಣಪತಿ ಸೇವಾ ಸಂಸ್ಥೆಯ ಹಾಲಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಆದಂತಹ AB ಅಶೋಕ್ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟ್ ಯುವರ್ ಪೊಲಿಟಿಷಿಯನ್. ಧನ್ಯವಾದಗಳು.